ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ಏನ್ ಬೇಕೀಗ? ತಾಯಿ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಕೊಡ್ತಾಳೆ. ಅದಕ್ಕೆ ನಾವು ನಿಂತಿರೋ ಭೂಮಿ ತಾಯಿನೇ ಸಾಕ್ಷಿ. ಅಪ್ಪ, ಅದೇನ್ ಬೇಕು ಅಂತ ನೇರವಾಗಿ ಕೇಳು. 10-20 ಕೊಟ್ಟು ಕಳಿಸ್ತೀವಿ. ಆದ್ರೆ ತಲೆ ಕೆಡೋ ತರ ಮಾತಾಡ್ಬೇಡ. ಮಾತು ಮನೆ ಕೆಡಿಸ್ತು ಅಂತಾರೆ, ತಲೆ ಕೆಡ್ಸಲ್ಲ. ತಲೆ ಕೆಡ್ಸೋದೇನಿದ್ರು ಚಾಡಿ, ಅದಕ್ಕೆ ಮಾತು ಅಂತ ಹೇಳಲ್ಲ. ಚೆನ್ನಾಗಿ ಮಾತಾಡ್ತೀಯಪ್ಪ. ನಮ್ಮ ಯಜಮಾನ್ರು ಏನಾದರೂ ಕೇಳಿಸ್ಕೊಂಡಿದ್ರೆ ತುಂಬಾ ಖುಷಿ ಪಟ್ಟಿರೋರು. ಖುಷಿ ಅನ್ನೋದು ಪಡೋದಲ್ಲಮ್ಮ, ಪಡ್ಕೊಳ್ಳೋದು. ಅದಕ್ಕೆ ನಾನೀಗ ಇಲ್ಲಿಗೆ ಖುಷಿ ಪಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನೋಡಪ್ಪ, ಈಗ ಮನೇಲಿ ಗಂಡ್ಮಕ್ಳು ಯಾರೂ ಇಲ್ಲ. ಸಂಜೆ ಇಲ್ಲ ನಾಳೆ ಬೆಳಿಗ್ಗೆ ಬಾ. ಇವಾಗ ಹೋಗು. ಯಾಕೆ ಅಕ್ಕ, ನೀನ್ ಸುಮ್ಮನೆ ಇರು. ನಿನಗೇನು ಗೊತ್ತಾಗಲ್ಲ. ಯಾರೋ ಏನೋ ಸುಮ್ಮನೆ ಎಲ್ರೂ ನಂಬಕ್ಕಾಗತ್ತಾ? ಯಾಕಮ್ಮ, ನಿಮ್ಗಳ ಕಣ್ಣಿಗೆ ನಾನು ಕಳ್ಳನ ಥರ ಕಾಣ್ತೀನ? ಅಯ್ಯೋ ಚಚೆ, ಹಾಗಲ್ಲಪ್ಪ. ಹೌದಮ್ಮ, ನಾನು ಕಳ್ಳನೇ. ನನ್ನ ಎದುರುಗಡೆ ಬೆಟ್ಟದಷ್ಟು ರಾಶಿ ಹಣ ಬಿದ್ದಿದ್ರು ಅದನ್ನ ನೋಡದೇ ಇರುವಂತ ಕಳ್ಳ. ವಜ್ರ, ವೈಡೂರ್ಯ, ಚಿನ್ನಾಭರಣಗಳು ರಾಶಿ ರಾಶಿ ಬಿದ್ದಿದ್ರು ಆ ಕಡೆ ತಿರುಗಿ ನೋಡದೇ ಇರುವಂತ ಕಳ್ಳ. ಜನ ಎಷ್ಟೇ ಆಮಿಷ ಒಡ್ಡಿದ್ರು ಅವರು ಮಾತನ್ನ ಕೇಳಿಸ್ಕೊಳ್ದೇ ಇರುವಂತ ಕಳ್ಳ. ಯಾರು ಇಲ್ಲ ಅಂತ ಮಾತಾಡ್ಕೊಳ್ಳೋ ಮಾತುಗಳನ್ನ ಕೇಳಿಸ್ಕೊಳ್ಳೋ ಕಳ್ಳ. ಯಾರು ನೋಡ್ತಿಲ್ಲ ಅಂತ ಮಾಡ್ತಿರೋ ಕೆಲಸಗಳನ್ನ ನೋಡ್ತಿರೋ ಅಂತ ಕಳ್ಳ. ಬೆನ್ ಹಿಂದೆ ನಡೆಯೋದನ್ನ ಅವ್ರ ಹಿಂದೆನೇ ನಿಂತು ತಿಳ್ಕೊಳ್ಳೋ ಕಳ್ಳ. ಗೌರಿ, ಯಪ್ಪ ಏನೇನೋ ಹೇಳ್ತಿದ್ದಾನೆ. ನೋಡಪ್ಪ, ನಂಗಿದೆಲ್ಲ ಅರ್ಥ ಆಗಲ್ಲ. ನಿಂಗೇನ್ ಬೇಕೋ ನೇರವಾಗಿ ಕೇಳು. ಇದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ದೇವ್ರಿದ್ದಾನೆ. ಅದೇ ಅಮ್ಮ ಅವ್ರು ಹೇಳಿದ್ರಲ್ಲ, ನಾನು ಆ ಮರದ ಹತ್ರನೇ ವಾಸವಾಗಿರೋದು. ನಮ್ದೊಂದು ಚಿಕ್ಕ ಜೋಪಡಿ ಇದೆ. ನಾನು, ನನ್ನ ಹೆಂಡತಿ, ನನ್ನಿಬ್ರು ಮಕ್ಕಳು ನಾವು ಸುಖವಾಗಿದ್ವಿ. ಆದರೆ ನಮ್ಮ ಮನೆನ ಕಿತ್ಕೋತಿದಾರಮ್ಮ. ಅದನ್ನು ಒಡೆದಾಕ್ತಾರಂತೆ, ನೆಲಕ್ಕೆ ಉರುಳಿಸ್ತಾರಂತೆ. ನಾನು ನಮ್ಮ ಸಂಸಾರ ಎಲ್ಲಿಗೆ ಹೋಗೋದಮ್ಮ, ನೀವೇ ಹೇಳಿ. ತಗೊಳ್ಳಿಮ್ಮ, ಇದರಲ್ಲಿ ಲೆಟ್ರ್ ಇದೆ. ನಮ್ಮ ಮನೆ ಹೊಡಿಬೇಡಿ ಅಂತ ಬರ್ದಿದ್ದೀನಿ. ಅದಕ್ಕೆ ಒಂದಷ್ಟು ಜನರ ಸಹಿ ಬೇಕು. ನೀವು ಒಪ್ಕೊಂಡು ಸೈನ್ ಹಾಕ್ಕೊಟ್ರೆ ಅವ್ರು ಬಂದಾಗ ಅಕ್ಕಪಕ್ಕದವರೆಲ್ಲ ಬೇಡ ಅಂತ ಹೇಳಿದ್ದಾರೆ. ನಮ್ಮ ಮನೇನ ಹೊಡಿಬೇಡಿ ಅಂತ ಹೇಳ್ತೀನಿ. ಅಯ್ಯೋ, ಹೀಗಾಗ್ಬಾರ್ದಾಗಿತ್ತಪ್ಪ. ನೀನೇನು ಹೆದರ್ಕೋಬೇಡ. ಭಗವಂತ ಪ್ರತಿಯೊಬ್ಬರಿಗೂ ಸೂರು ಕೊಟ್ಟಿರ್ತಾನೆ. ಸೈನ್ ತಾನೆ, ನಾನು ಹಾಕೊಡ್ತೀನಿ, ಕೊಡು. ಅಕ್ಕ ಅಕ್ಕ, ಮೊದಲು ಈಗಿನ ಕಾಲದಲ್ಲಿ OTP ಹೇಳಿ, ಪಾನ್ ನಂಬರ್ ಹೇಳಿ ಅಂತ ಹೇಳಿ ಮೊಬೈಲಲ್ಲಿರೋ ಬ್ಯಾಲೆನ್ಸ್ ಎಲ್ಲ ಎಗ್ಗರಿಸ್ತಾರೆ. ನೀನು ಇದ್ರಲ್ಲಿ ಸೈನ್ ಬೇರೆ ಹಾಕಕ್ಕೆ ಹೋಗ್ತಿದ್ಯಲ್ಲ, ಸುಮ್ಮನೆ ಇರು. ಆದರೂ ಗೌರಿ, ನಾವೇನಾದರೂ ಅವ್ರ ಜಾಗದಲ್ಲಿದ್ದಿದ್ರೆ ನಮಗೂ ಅಷ್ಟೇ ಕಷ್ಟ ಆಗ್ತಿತ್ತಲ್ವಾ? ಇಲ್ವಲ್ಲ, ಈಗ ಸುಮ್ಮನೆ ಇರು. ನೋಡಪ್ಪ, ಆ ಲೆಟ್ರನ್ನ ನನಗೆ ಕೊಡು. ಆಮೇಲೆ ಸೈನ್ ಹಾಕ್ಬಿಟ್ಟು ಕೊಡ್ತೀವಿ. ಸರಿಮಾ, ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಅಕ್ಕ, ನನ್ನ ಕೆಲಸ ಆಗೇ ಆಗುತ್ತೆ. ನನ್ನ ಸ್ನೇಹಿತನೇ ಖುದ್ದಾಗಿ ಈ ಕೆಲಸನ ಮಾಡ್ತಾನೆ. ಅವನಿಗೆ ಈಗಾಗಲೇ ಈ ವಿಷಯ ಗೊತ್ತಾಗಿರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.